ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆಯನ್ನ ಮಾಡುವರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಹಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ರು. ಪ್ರೊಫೆಸರ್ ಕೃಷ್ಣರಾಜ್ ಅವ್ರ ಹತ್ರನೇ ಹೋಗ್ಬೇಕು. ಈಗ ಸುರೇಶ್ ಸರ್ ಮಾತನಾಡುವಂತಹ ಟೈಮ್ನಲ್ಲಿ ಹೇಳಿದ್ರು, ವೆಂಕಟ್ ಸರ್ ಮಾತನಾಡುವಂತಹ ಟೈಮ್ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ನಿಮಗೆ ಉತ್ತಮ ಆಡಳಿತವನ್ನು ಕೊಡೋಕೆ ಡಬಲ್ ಇಂಜಿನ್ ಸರ್ಕಾರಗಳೇ ಬೇಕು ಅಂತಿಲ್ಲ. ಇರುವಂತಹ ಸರ್ಕಾರಗಳೇ ಇರುವಂತಹ ಯೋಜನೆಗಳನ್ನ ಸರಿಯಾದ ರೂಪದಲ್ಲಿ ಬಳಕೆ ಮಾಡಿದ್ರೆ ಅವಕಾಶ ಇದೆ ಅಭಿವೃದ್ಧಿಗೆ ಅಂತ ಹೇಳಿ. ಅದಾಗ್ತಾ ಇದೆ ಅಂತ ತಮ್ಗನ್ಸುತ್ತಾ? ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇದೆಯಾ ಅಂತ ಹೇಳಿ ಸರ್? ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಎರಡು ಎಕ್ಸ್ಪೆಂಡಿಚರ್ನ ನಾವು ನೋಡೋದಾದರೆ, ಪ್ರತಿ ಬಜೆಟ್ಗಿಂತ ಮುಂಚೆ ಅವರು ರಿವ್ಯೂ ಮಾಡೋದಿಲ್ಲ. ಎಷ್ಟು ಎಕ್ಸ್ಪೆಂಡಿಚರ್ನ ನಾವು ಮಾಡಿದ್ದೀವಿ. ಲಾಸ್ಟ್ ಬಜೆಟಲ್ಲಿ ಫಾರ್ ಎಕ್ಸಾಂಪಲ್ 4.09 ಲ್ಯಾಕ್ ಕ್ರೋರ್ ಇತ್ತು, ಅದರಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ, ಇನ್ನೂ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಅವಕಾಶ ಇತ್ತು ಅಂತ ಹೇಳಬೇಕು ಫಸ್ಟು. ಅದು ಹೇಳೋದಿಲ್ಲ, ಕೇಂದ್ರ ಸರ್ಕಾರನೂ ಹೇಳೋದಿಲ್ಲ, ರಾಜ್ಯ ಸರ್ಕಾರಗಳು ಹೇಳೋದಿಲ್ಲ. ಅದು ಮೊದಲನೇ ತಪ್ಪು. ಮತ್ತು ಎರಡನೇದು, ರಿವ್ಯೂ ಮಾಡೋದಿಲ್ಲ, ಪಾಲಿಸಿಗಳನ್ನ ರಿವ್ಯೂ ಮಾಡೋದಿಲ್ಲ. ಏನು ನಾವು ಪಾಲಿಸಿಗಳನ್ನ ಹಾಕ್ಕೊಂಡಿದ್ವಿ ಅವು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ, ಮತ್ತು ಆ ಪಾಲಿಸಿಗಳನ್ನ ಬಿಟ್ಟು ಬೇರೆ ಯಾವ ಪಾಲಿಸಿಗಳನ್ನ ಮಾಡಲಿಕ್ಕೆ ಈ ಬಜೆಟಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ಹೇಳೋದಿಲ್ಲ. ಇಲ್ಲೇನಂತಂದರೆ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ, ನಮ್ಮನ್ನು ನಾವು ರಿವ್ಯೂ ಮಾಡ್ಕೊಳ್ತಾ ಇಲ್ಲ, ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತಾ ಇಲ್ಲ. ಈ ಒಂದು ಕೆಟ್ಟ ಪದ್ಧತಿ ಭಾರತದಲ್ಲಿ ಇರುವಂಥದ್ದು. ಅದಕ್ಕೆ ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡೋದು, ನಾವು ಬರೀ ಪ್ರೋಗ್ರಾಮ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಬಟ್ ಆ್ಯಕ್ಚುಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಆಗಬೇಕು, ಅದು ಪ್ರಮುಖವಾಗಿ. ಸೊ ಹೀಗಾಗಿ ನೀವು ಹೇಳಿದಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರನೇ ಆಗಲಿ ರಾಜ್ಯ ಸರ್ಕಾರಗಳೇ ಆಗಲಿ ಒಟ್ಟಿಗೆ ಕೈ ಜೋಡಿಸಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಇಲ್ಲಿ ಅವು ಆಗ್ತಾ ಇಲ್ಲ. ಕೇಂದ್ರದ ಕಾರ್ಯಕ್ರಮಗಳನ್ನ ರಾಜ್ಯಗಳು ಒಪ್ತಾ ಇಲ್ಲ, ರಾಜ್ಯಗಳು ಮಾಡಿದಂತಹ ನೀತಿಗಳನ್ನು ಅಥವಾ ಕಾನೂನುಗಳನ್ನು ಅಥವಾ ಪ್ರೋಗ್ರಾಮ್ಗಳನ್ನು ಕೇಂದ್ರ ಸರ್ಕಾರ ಹೋಗ್ತಾ ಇಲ್ಲ. ಈಗ ಒಂದು ಎಕ್ಸಾಂಪಲ್ ಅಂತಂದರೆ, ಮಹಾತ್ಮ ಗಾಂಧಿ ನರೇಗಾ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಅದನ್ನ ಈಗ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ ಮಾಡಿದ್ದಾರೆ. ಅದರಲ್ಲಿ ಮೊದಲು ಕೇಂದ್ರ ಸರ್ಕಾರ 100% ಅನುದಾನ ಕೊಡ್ತಾ ಇತ್ತು, ಈಗ 60-40 ಅಂತ ಮಾಡಿರುವಂಥದ್ದು. ಈಗ 60-40 ಅಂತ ಮಾಡುವಾಗ ರಾಜ್ಯ ಸರ್ಕಾರಗಳ ಒಂದು ಒಪ್ಪಿಗೆ ಬೇಕಾಗುತ್ತೆ, ಅದು ಮಾಡಿಕೊಂಡಿಲ್ಲ. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಅವು ಯಶಸ್ವಿ ಆಗೋದಿಲ್ಲ. ಸೊ ಈ ಒಂದು ದೃಷ್ಟಿಕೋನದಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು. ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮಗಳನ್ನು ಈಗ ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದ್ಮೇಲೆ ಅದನ್ನ 100% ಇಂಪ್ಲಿಮೆಂಟ್ ಮಾಡಬೇಕು. ಅದು ಸರ್ಕಾರಗಳು ಯಾವುದೇ ಇರಲಿ, BJP ಅಥವಾ BJP ಇತರ ಸರ್ಕಾರಗಳಿರಲಿ, ಆ ಸರ್ಕಾರಗಳಿಗೆ ಅನುದಾನವನ್ನು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಇಲ್ಲಿ ಏನಂತಂದರೆ, ಒಂದು ಐಡಿಯಾಲಜಿ ಇಂಪಾರ್ಟೆಂಟ್ ಅಲ್ಲ, ರ್ಯಾಷನಾಲಿಟಿ ಇಂಪಾರ್ಟೆಂಟ್. ರ್ಯಾಷನಾಲಿಟಿ ಅಂದರೆ ಆಬ್ಜೆಕ್ಟಿವಿಟಿ ಅಂತಂದರೆ ಅಭಿವೃದ್ಧಿಯೇ ಒಂದು ಆಬ್ಜೆಕ್ಟಿವಿಟಿ ಇರೋವಂಥದ್ದು. ಸೊ ಆ ಒಂದು ಆಬ್ಜೆಕ್ಟಿವ್ ಕಡೆ ಗಮನ ಹರಿಸ್ತಾ ಇಲ್ಲ ಸರ್ಕಾರಗಳು. ಹೀಗಾಗಿ ನಾವು ಒಂದು ಕಡೆ ರಿಟೋರಿಕ್ ಇದೆ, ಇನ್ನೊಂದು ಕಡೆ ರಿಯಾಲಿಟಿ ಡಿಫ್ರೆಂಟ್ ಇದೆ. ರಿಟೋರಿಕ್ ಏನಂತಂದರೆ, ನಾವು 40 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಥವಾ ಕರ್ನಾಟಕ 1 ಟ್ರಿಲಿಯನ್ ಎಕಾನಮಿ ಮಾಡಬೇಕು. ಸೊ ಅದನ್ನ ಅಚೀವ್ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಆ ದಿಕ್ಕಿನಲ್ಲಿ ಹಾಕ್ಕೊಂಡಿದ್ದೀವಿ, ಅದನ್ನು ಎಷ್ಟು ವೇಗವಾಗಿ ನಾವು ಹಣವನ್ನು ತೊಡಗಿಸಿ ಆ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ರಿವ್ಯೂ ಇಲ್ಲ. ಸೊ ಹೀಗಾಗಿ ನಮ್ಮ ಎಲ್ಲ ಇಂಡಿಕೇಟರ್ಸ್ಗಳನ್ನ ತೆಗೆದುಕೊಂಡು ಬೇರೆ ರಾಷ್ಟ್ರಗಳು ಕಂಪೇರ್ ಮಾಡಿದಾಗ, ಚೈನಾ ಅಥವಾ ಬೇರೆ ರಾಷ್ಟ್ರಗಳು ಕಂಪೇರ್ ಮಾಡಿದಾಗ, ನಾವು ಎಲ್ಲ ಕಡೆನೂ ನಾವು ಇನ್ನೂ ಸಾಕಷ್ಟು ಅಭಿವೃದ್ಧಿಯ ಹಂತವನ್ನು ತಲುಪಬೇಕಾಗಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದಾಗ ಭಾರತದಲ್ಲಿ $2,652 ಇರುವಂಥದ್ದು, ಚೈನಾದಲ್ಲಿ $15,000 ಇದೆ, ಅಮೇರಿಕ $80,000 ಇದೆ. ಸೊ ನಾವು ದ 4th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ಬೋದು, ಬಟ್ ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮಲ್ಲಿ ತುಂಬ ಕಡಿಮೆ ಇದೆ. ಬೇರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅವುಗಳನ್ನೆಲ್ಲ ತಗೊಂಡಾಗ ಇನ್ನೂ ಕಡಿಮೆ ಇದೆ. ಆದ್ದರಿಂದ ಬಜೆಟ್ಗಳು ಒಂದು ವಿಮರ್ಶಾತ್ಮಕವಾಗಿ ಇರಬೇಕಾಗುತ್ತೆ. ಅವು ತಮ್ಮ ಗುರಿಯನ್ನು ಎಷ್ಟು ಅಚೀವ್ ಮಾಡಿದ್ದಾವೆ ಲಾಸ್ಟ್ ಇಯರ್ ಅನ್ನೋದನ್ನ ಹೇಳಲೇಬೇಕು. ಇಲ್ಲದೇ ಇದ್ದರೆ ಅದು ಪಬ್ಲಿಕ್ಕಿಗೆ ದ್ರೋಹ ಮಾಡ್ದಂಗೆ. ಅದು ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು. ಯಾಕಂದರೆ ಇಟ್ ಇಸ್ ಎ ಪಬ್ಲಿಕ್ ಮನಿ. ಈಗ ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ಟ್ಯಾಕ್ಸ್ ಕಟ್ತೀನಿ, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ. ಅದನ್ನು ಸರಿಯಾಗಿ ಇವರು ಬಳಸ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇರೋದು. ಈ ವಿಶ್ಲೇಷಣೆಯಲ್ಲಿ ನಮ್ಮ ಒಂದು ಹಕ್ಕು ಏನಂತಂದರೆ, ನಮ್ಮೆಲ್ಲರ ಹಕ್ಕು ಏನಂತಂದರೆ, ರೆವಿನ್ಯೂ ಕಲೆಕ್ಟ್ ಮಾಡಿದ್ಮೇಲೆ, ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ಸರಿಯಾಗಿ ಬಳಸ್ತಾ ಇದ್ದೀರಾ ನೀವು,
ಬಳಸಿದರೆ ಎಷ್ಟು ಯಶಸ್ವಿಯಾಗಿದ್ದೀರಾ, ಎಷ್ಟು ಫೇಲ್ಯೂರ್ ಆಗಿದ್ದೀರಾ, ಫೇಲ್ಯೂರ್ ಆಗೋದಕ್ಕೆ ಕಾರಣಗಳನ್ನ ಹೇಳಬೇಕಾಗುತ್ತೆ. ಸೊ ಇದು ಪಬ್ಲಿಕ್ ಅಕೌಂಟಬಿಲಿಟಿ. ರೈಟ್. ಈ ಒಂದು ಪಬ್ಲಿಕ್ ಅಕೌಂಟಬಿಲಿಟಿ ಮಿಸ್ ಆಗಿರುವಂಥದ್ದಕ್ಕೆ ನಮ್ಮ ಭಾರತ ಇಷ್ಟೊಂದು ಹಿಂದುಳಿದಿರುವಂಥದ್ದು ಇವತ್ತಿಗೂ ಕೂಡ. ರೈಟ್ ಸರ್. ಈಗ ಸ್ಟೇಟ್ ಬಜೆಟ್ ಅಂತಂದ್ರೆ ಕಳೆದ 3 ವರ್ಷಗಳಿಂದ ನಾನು 23, 24, 25 ಪ್ರತಿ ಸಲ ಬಜೆಟ್ ಚರ್ಚೆ ಮಾಡುವಂಥ ಟೈಮ್ನಲ್ಲಿ ಗ್ಯಾರಂಟಿಗಳ ಬಗ್ಗೆ ಪ್ರಮುಖವಾಗಿ ಉಲ್ಲೇಖ ಆಗುತ್ತೆ. ಯಾರೋ ಹೊರಗಡೆ ಇದ್ಕೊಂಡು ಶಾಸಕರು ನಮ್ಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳ್ತಾ ಇರೋದು ಮಾತ್ರ ಅಲ್ಲ, ಅದು ಬೇರೆ ಪಕ್ಷದವ್ರು ಇರಬಹುದು, ಕಾಂಗ್ರೆಸ್ನವ್ರು ಇರಬಹುದು. ಖುದ್ದು DCM DK ಶಿವಕುಮಾರ್ ಮೊನ್ನೆ ಒಂದು ಮಾತು ಹೇಳಿದ್ರು, ಗ್ಯಾರಂಟಿಗಳು ಹೊರೆ ಆಗ್ತಾ ಇದೆ ನಿಜ, ಹಾಗಂತ ನಾವು ಅದನ್ನ ಸ್ಟಾಪ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸರ್ಕಾರದ ಹತ್ರ ಕೇಳಿದ್ರೆ ಸೋಷಿಯೋ ಎಕನಾಮಿಕ್ ಅಭಿವೃದ್ಧಿ ಆಗುತ್ತೆ ಜನರದ್ದು ಅಂತ ಹೇಳ್ತಾರೆ. ಬಟ್ ತಾವು ಯಾವ ರೀತಿ ನೋಡ್ತೀರಿ? ನಿಜಕ್ಕೂ ವಾರ್ಷಿಕವಾಗಿ 50,000 51,000 ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಮೀಸಲಿಡ್ತಾ ಇರೋದು ಅಭಿವೃದ್ಧಿಯ ರಥದಲ್ಲಿ ಸಾಗಬೇಕಾದಂತಹ ಸರ್ಕಾರನ ಹಿಂದೆ ಕೆಳಿತಾ ಇದೆಯಾ ಅಂತ ಹೇಳಿ. ಈಗ ಒಂದು 50 ಸಾವಿರಕ್ಕಿಂತ ಜಾಸ್ತಿ ಇದೆ ಗೊತ್ತಿರೋ ಪ್ರಕಾರ. ಇಲ್ಲಿ ಪ್ರಶ್ನೆ ಇವ್ರು ಹೇಳ್ತಾ ಇದ್ದ ಹಾಗೆ ಅಕೌಂಟಬಿಲಿಟಿ ಇದೆ ಏನು ಅಂತ. 3 ವರ್ಷ ಗ್ಯಾರಂಟಿ ಮಾಡಿದ್ದೀವಿ. ಈಗ ಯುವಶಕ್ತಿ ತಗೊಳ್ಳೋಣ. ಯುವಶಕ್ತಿಯಿಂದ ನಾವು ಕೊಡ್ತಾ ಇರೋದ್ರಿಂದ ಆ ಯುವಶಕ್ತಿ ಫಲಾನುಭವಿಗಳು ಯಾವ ಲೆವೆಲ್ಗೆ ಮುಂದಕ್ಕೆ ಹೋಗಿದ್ದಾರೆ. ನಮ್ಮ ಅಸಂಪ್ಷನ್ ಇತ್ತು, ಯುವಶಕ್ತಿ ಕೊಟ್ಟಾಗ 2 ವರ್ಷ ಸಪೋರ್ಟ್ ಮಾಡ್ತೀವಿ ಆಮೇಲೆ ಏನೋ ಮಾಡ್ತಾರೆ ಅಂತ. ಆ ಎಷ್ಟು ಫಲಾನುಭವಿಗಳು ಇವತ್ತಿನ ದಿನ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅಥವಾ ಕೆಲಸ ಸಿಕ್ಕಿದೆ ಅನ್ನೋದಕ್ಕೆ ಒಂದು ಅಕೌಂಟಬಿಲಿಟಿ. ಈ ಅಕೌಂಟಬಿಲಿಟಿ ಇಲ್ಲ. ಎಷ್ಟು ವರ್ಷ ಕೊಡ್ತಾ ಇರ್ತೀವಿ ನಾವು ಯುವಶಕ್ತಿ ಅನ್ನೋದಕ್ಕೆ. ಸೊ ಒಂದು ಸೋಷಿಯೋ ಎಕನಾಮಿಕ್ ಇಂಡಿಕೇಟರು ಈ ಗ್ಯಾರಂಟಿ ಸ್ಕೀಮ್ಗಳು ಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ. ಬಟ್ ಕೊಟ್ಟ ಮೇಲೆ ಇದರಿಂದ ಏನು ಉಪಯೋಗ ಆಯಿತು ಅನ್ನೋದನ್ನು ಕೇಳೋದಕ್ಕಂತೂ ಖಂಡಿತ ಎಲ್ರಿಗೂ ಅರ್ಹತೆ ಇದೆ. ಎಲ್ರಿಗೂ ಕೂಡ ನಾವು ಗ್ಯಾರಂಟಿ ವಿರೋಧವಾಗಿರಲಿ ಪರವಾಗಿರಲಿ ಅದು ಬೇರೆ ಪ್ರಶ್ನೆ. ಆದರೆ ನಾವು ಗ್ಯಾರಂಟಿ ಕೊಟ್ಟ ಮೇಲೆ ಇದರಿಂದ ಏನಾಗಿದೆ, ಒಂದು ಹೇಳ್ತಾ ಇದ್ದಿದ್ದು ನಮಗೆ GST ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದು ಗ್ಯಾರಂಟಿಯಿಂದ. ಇದು ಒನ್ ಆಫ್ ದ ಆರ್ಗ್ಯುಮೆಂಟ್. ಹಾಗಾದರೆ ಗ್ಯಾರಂಟಿ ಕೊಡದೇ ಇರೋ ರಾಜ್ಯಕ್ಕಿಂತ ನಮ್ಮ ರಾಜ್ಯದಲ್ಲಿ GST ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂತ ನೋಡಿದ್ರೆ ಕೆಲವು ಉತ್ತರಗಳು ಸಿಕ್ಬಿಡತ್ತೆ. ಆದ್ದರಿಂದ ಇದು ಗ್ಯಾರಂಟಿ ಸ್ಕೀಮ್ ಕರೆಕ್ಟು ತಪ್ಪು ಅನ್ನೋದಕ್ಕಿಂತ ಗ್ಯಾರಂಟಿ ಸ್ಕೀಮಿಂದ ಏನು ಉಪಯೋಗ ಆಗಿದೆ ಕಡೆ 3 ವರ್ಷದಲ್ಲಿ ಅಂತ ನೋಡಿದ್ರೆ ವಿ ಹ್ಯಾವ್ ಎ ಚಾನ್ಸ್ ಟು ರಿವ್ಯೂ. ಬೇರೆ ಏನಾದ್ರು ಚೇಂಜ್ ಮಾಡಬೇಕಾ, ಯಾ ಫಲಾನುಭವಿಗಳನ್ನ ಚೇಂಜ್ ಮಾಡಬೇಕಾ ಅಥವಾ ಅದೇ ಬಜೆಟ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕಾ ಅಂತ ನೋಡಬೇಕಾಗತ್ತೆ. ಇನ್ನೊಂದೆರಡು ಮಾತಾಡ್ತಾ ಇದ್ವಿ. ಇವತ್ತಿನ ದಿನ ಒಂದು ತುಂಬ ದೊಡ್ಡ ಸಮಸ್ಯೆ, ಪ್ರತಿ ವರ್ಷ ಮಾತಾಡ್ತಾ ಇರ್ತೀವಿ, ಹೈರಿಂಗು. ನಿಮ್ಮ ಎಜುಕೇಷನಲ್ ಮೇಸ್ಟ್ರುಗಳು ಹೈರಿಂಗು ನಿಂತೋಗಿದೆ ರಾಜ್ಯದಲ್ಲಿ. ಅರ್ಧಕ್ಕರ್ಧ ಯೂನಿವರ್ಸಿಟಿಗಳಲ್ಲಿ ಇವತ್ತು ಕೂಡ ಜನ ಇಲ್ಲ, ಪ್ರೊಫೆಸರ್ಸ್ ಇಲ್ಲ, ಎಲ್ಲ ರಿಸರ್ಚ್ ಸೆಂಟರ್ಗಳು ಖಾಲಿ ಇದೆ ಎಲ್ಲ ಇದರಲ್ಲಿ ಎಜುಕೇಷನಲ್ಲಿ. ಇದನ್ನು ನೀವು ಯುವಕರಿಗೆ ದುಡ್ಡು ಕೊಟ್ಬಿಟ್ಟು ಮೇಸ್ಟ್ರುಗಳೇ ಇಲ್ಲ ಅಂದರೆ ಯಾವ ಥರ ರಾಜ್ಯವನ್ನು ಬಿಲ್ಡ್ ಮಾಡ್ತಾ ಇದ್ದೀರಾ? ಅದರಿಂದ ಇಲ್ಲಿ ಬೇಕಾಗಿರೋದು ಒಂದು ಅಕೌಂಟಬಿಲಿಟಿ ಮತ್ತು ಸಮೂಲಾಗ್ರ ವಿಶ್ಲೇಷಣೆ ಏನಿದೆ ಅದೆರಡು ಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಸತೀಶ್ ಸರ್, ನೀವು ಯಾವ ರೀತಿಯಾಗಿ ನೋಡ್ತೀರಿ ಗ್ಯಾರಂಟಿಗಳನ್ನು? ಈಗ ಎಲ್ಲರೂ ಹೇಳಿದಂಗೆ ಈ ಗ್ಯಾರಂಟಿ ಕೊಡೋದ್ರಿಂದ ಪಾಸಿಬಿಲಿಟಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ, GSDPಗೆ ಅನುಕೂಲ ಆಗುತ್ತೆ. ಬಟ್ ಎಲ್ಲರಿಂದನೂ ಆಗುತ್ತಾ? ನೆಸೆಸಿಟಿ ಇರೋ ಜನಕ್ಕೆ, ಯಾರಿಗೆ ದುರ್ಬಲರಾಗಿದ್ದಾರೆ ಆರ್ಥಿಕವಾಗಿ, ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಬೇಡಿಲ್ದಾಗೂ ಕೊಡೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಸೊ ನನ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್, ಇಲ್ಲ ಈ ಸಲ ಬಿಡಬೇಕು ಅಂತ ಹೇಳಿದ್ದಾರೆ. ಇಲ್ಲ, ಬಿಡೋದಿಲ್ಲ, ಇವರೇ ಬಿಡಿಸ್ತಾರೆ ಈ ಸಲ. ಕೆಲವು ಮಾನದಂಡ ಈ ಸತಿ ಹಾಕ್ಬಿಟ್ಟು ಆ ಮಾನದಂಡದಿಂದ ಆಲ್ಮೋಸ್ಟ್ ಈಗೇನು 52-53 ಸಾವಿರ ಕೋಟಿ ಇದೆ, ಮಿನಿಮಮ್ 10% ಕಮ್ಮಿ ಮಾಡೋ ನಿರೀಕ್ಷೆ ಇದೆ. ಅಲ್ಲಿ ಮಾಡಿದ್ದಾರೆ. ಈಗ ಅಂದರೆ ಒಂದು ಕೆಲವು ಒಳ್ಳೆ ಹೆಜ್ಜೆ ಇದೆ. ಡೂಪ್ಲಿಕೇಟ್ BPL ಕಾರ್ಡ್ಸ್ ಭಾಳ ಇದ್ವು, ಅದು ರದ್ದಾಗೋಗಿದೆ. ಆಮೇಲೆ ಈ ಫಲಾನುಭವಿಗಳು ಏನು ಹೇಳಿದಲ್ಲ, ಕೆಲಸ ಮಾಡ್ಕೊಂಡೆ ಇಲ್ಲೂ ಫಲಾನುಭವಿಗಳು ಇದು ಯುವಶಕ್ತಿಯಿಂದ ದುಡ್ಡು ತೊಗೊಳ್ತಾ ಇದ್ದು, ಅವರು ಐಡೆಂಟಿಫೈ ಮಾಡಿದ್ದಾರೆ. ಸೊ ಏನು ಲೂಪೋಲ್ ಇತ್ತಿದ್ರಲ್ಲಿ ಅದನ್ನು ಆದಷ್ಟು ಲೂಪೋಲ್ ಕ್ಲೋಸ್ ಮಾಡೋಕ್ಕೆ ನೋಡಿದ್ದಾರೆ. ಬಟ್ ಈ ಸಲ ನನ್ನ ಅನಿಸಿಕೆ 10% ಏನು ಗ್ಯಾರಂಟಿ ಸ್ಕೀಮ್ ಅಂತ ಕಮ್ಮಿ ಆಗೋ ಚಾನ್ಸಸ್ ಇದೆ. ಪರಿಷ್ಕರಣೆ ಆಗುತ್ತೆ. ವೆಂಕಟ್ ಸರ್, ನಿಮ್ದೊಂದು ರಿಯಾಕ್ಷನ್. ನಮ್ಮ ಸಾಮಾಜಿಕ ಅಸಮತೋಲನ ಇರೋ ತನಕ ಪಬ್ಲಿಕ್ ಎಕ್ಸ್ಚಕರಿಂದ ಸಹಾಯಧನ ಕೊಡೋದ್ರಲ್ಲಿ ತಪ್ಪಿಲ್ಲ, ಬರಬೇಕು, ಸಮಾಜ ಆಗಬೇಕು. ಆದರೆ ಬಸ್ಸು ಫ್ರೀಯಾಗಿ ಓಡಾಡು, ಸೀರೆ ಕೊಡು, ಇದೆಲ್ಲ ಬೇಡದೇ ಇರೋಂಥ ಅನ್ಎಕನಾಮಿಕಲ್ ಆ್ಯಕ್ಟಿವಿಟಿ. ಅದ್ರ ಬದಲು ಎಜುಕೇಷನ್, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನೋ ಫೀಸ್, ಹಾಸ್ಟೆಲ್ ಫ್ರೀ ಎಜುಕೇಷನ್ ಕೊಡಿ. ಹೆಲ್ತ್ ಅಪ್ ಟು 5 lakhs ಫ್ರೀ ಟ್ರೀಟ್ಮೆಂಟ್ ಕೊಡಿ ಬಡವರಿಗೆ. ಒಬ್ಬ ತರಕಾರಿ ಮಾರೋನಿಗೆ ಹಾರ್ಟ್ ಆಪ್ರೇಷನ್ ಆದರೆ ಅವನು ಸತ್ತೋಗ್ಬೇಕಷ್ಟೆ. ಹೆಲ್ತ್ ಫ್ರೀಯಾಗಿ ಕೊಳ್ಳಿ, ಎಜುಕೇಷನ್ ಕೊಳ್ಳಿ. ಫುಟ್ಪಾತಲ್ಲಿ ಜೀವನ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ, ಮನೆ ಇಲ್ಲ, ಹೌಸಿಂಗ್ ಕೊಳ್ಳಿ. ಇದು ಬಿಟ್ಟು ಮಿಕ್ಕಿದ್ದು ನಿಮ್ಮ ಫ್ರೀ ಬೇಸ್ ಎಲ್ಲ ದಯವಿಟ್ಟು ವಾಪಸ್ ತಗೊಳ್ಳಿ. ಬೇಸಿಕ್ ಹೆಲ್ತ್, ಎಜುಕೇಷನ್, ಹೌಸಿಂಗ್
ಇಷ್ಟಕ್ಕೆ ಮಾತ್ರ ಐ ಥಿಂಕ್ ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಯಾರು ಇದನ್ನು ಬೇಡ ಅನ್ನೋರಿಲ್ಲ. ಇದು ಬಿಟ್ಟು ಮಿಕ್ಕಿದ್ದೆಲ್ಲ ವೋಟ್ ಕ್ಯಾಚಿಂಗ್, ಚೀಪ್ ಪಾಪ್ಯುಲಾರಿಟಿ, ಇದನ್ನು ತೆಗಿಬೇಕು ಅಂತ ನನ್ನ ಅನಿಸಿಕೆ ಮೇಡಮ್. ರೈಟ್ ಸರ್. ಎಲ್ಲ ಅಗತ್ಯ ಇದೆಯೋ ಅಲ್ಲಿ ಸರ್ಕಾರ ಇನ್ವೆಸ್ಟ್ ಮಾಡಬೇಕು, ಅಲ್ಲಿಂದ ಹಣವನ್ನ ಸಂಪನ್ಮೂಲವನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀರಿ. ಚಿಕ್ಕದೊಂದು ಬ್ರೇಕ್ನ ಸಮಯ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡುವವರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.